ಎಲ್ಲರಿಗೂ ನಮಸ್ಕಾರ. ನಾನು ಹಿಂದಿನ ವಿಡಿಯೋ ನೋಡಿ ಸುಮಾರು ಜನರು ಅದನ್ನ ನೋಡಿ ಅಪ್ರಿಶಿಯೇಟ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ನಿಮಗೆ ಅನಿಸಿದಂತ ಕಮೆಂಟ್ಸ್ ಅನ್ನ ಇದ್ರಲ್ಲಿ ಹಾಕಿರಿ. ಅದ್ರಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳಿರಿ. ಐ ರಿಯಲಿ ವೆಲ್ಕಮ್ ಸಚ್ ಕ್ವಶನ್ಸ್. ಬಹಳ ಖುಷಿ ಅನಿಸ್ತದ ನೀವು ಈ ರೀತಿ ಕಮೆಂಟ್ ಮಾಡ್ತಾ ಇರಿ. ನನ್ನ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು, ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಲಾರ್ದ ಚಾನಲ್ ವಿಡಿಯೋಸ್ ನೋಡ್ತಾ ಇರ್ತೀರಿ. ದಯವಿಟ್ಟು ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ವಿಸಿಟ್ ಮಾಡ್ರಿ. ಐ ಹ್ಯಾವ್ ಗಿವನ್ ಪ್ಲೆಂಟಿ ಆಫ್ ವಿಡಿಯೋಸ್. ನೀವು ನೋಡ್ರಿ. ನಾನು ಅಥೆಂಟಿಕ್ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ನಿಮಗ್ ಬೇಕಾದಂತ ಇನ್ಫಾರ್ಮೇಶನ್ ಅನ್ನ ನಾನು ಸರಳ ಭಾಷೆಯೊಳಗೆ ಎಲ್ಲರಿಗೂ ಅರ್ಥ ಆಗುವಂಗನ ಹೇಳ್ತಿರ್ತೇನೆ. ಕೆಲವು ಜನ ಏನ್ ಪ್ರಶ್ನೆ ಕೇಳಾರಂದ್ರ, ಕೆಲವು ಹುಡುಗಿಯರಿಗೆ ಅಥವಾ ಮಧ್ಯ ವಯಸ್ಸಿನ ಹೆಣ್ಮಕ್ಳಿಗೆ ಮುಟ್ಟಾದಂತ ಸಂದರ್ಭದೊಳಗ ವಿಪರೀತ ನೋವು ಬರ್ತದ. ಅದನ್ನ ಏನು, ಯಾಕೆ ಬರ್ತದದು? ಆ ಟೈಪ್ ನೋವು ತಡ್ಕೊಳಿಕ್ ಆಗ್ಲಾರ್ದಷ್ಟು ನೋವು ಬರ್ತದ. ಅದೇ ನಾರ್ಮಲ್ ಅಥವಾ ಅಬ್ನಾರ್ಮಲ್? ಯಾವಾಗ ಡಾಕ್ಟರ್ಸ್ ಕನ್ಸಲ್ಟ್ ಮಾಡ್ಬೇಕು ಅಥವಾ ಅದನ್ನ ಇಗ್ನೋರ್ ಮಾಡ್ಬೇಕಾ ಅಂತ ಹಿಂಗೆಲ್ಲ ಪ್ರಶ್ನೆಗಳನ್ನ ಕೇಳ್ಯಾರ. ಐ ರಿಯಲಿ ವೆಲ್ಕಮ್ ಸಚ್ ಕ್ವಶನ್ಸ್ ಅಂಡ್ ಐ ಆಮ್ ವೆರಿ ಹ್ಯಾಪಿ ಟು ಕ್ಲಾರಿಫೈ ದೋಸ್ ಡೌಟ್ಸ್. ಒಂದೇ ವಿಡಿಯೋದೊಳಗೆ ಎಲ್ಲಾ ನಾವು ಕವರ್ ಮಾಡ್ಕೊಳಿಕ್ ಆಗ್ಲಿಲ್ಲ ಅಂದ್ರೂ ಕೂಡ ಎಷ್ಟು ಆಗ್ತದ ಅಷ್ಟು ನಾನು 100% ಟ್ರೈ ಮಾಡ್ತೀನಿ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ. ನೋಡ್ರಿ, ಪ್ರತಿ ತಿಂಗಳು ಹೆಣ್ಣುಮಗಳ ಒಂದು ದೇಹದೊಳಗ ಗರ್ಭಾಶಯದ ಒಳಗಡೆ ಮುಟ್ಟಾಗುವಂತ ಸಂದರ್ಭದೊಳಗೆ ಏನಾಗ್ತದಂತ, ಗರ್ಭಾಶಯದ ಒಳಗಡೆ ಒಂದು ಲೈನಿಂಗ್ ಇರ್ತದ, ಒಂದು ಲೇಯರ್ ಇರ್ತದ. ಅಲ್ಲಿ ಒಂದು ರೀತಿ ಕೆಮಿಕಲ್ಸ್ ಬಿಡುಗಡೆ ಆಗ್ತಾವ, ಪ್ರೋಸ್ಟಾಗ್ಲಾಂಡಿನ್ಸ್ ಅಂತ ಹೇಳ್ತೀವಿ. ಆ ಕೆಮಿಕಲ್ಸ್ ಬಿಡುಗಡೆ ಆಗೋದ್ರಿಂದ ಯೂಟ್ರಸ್ ಅನ್ನ, ಅದು ಗರ್ಭಾಶಯವನ್ನ ಅದು ಹಿಂಗ ಕಾಂಟ್ರಾಕ್ಷನ್ ಮಾಡ್ತದ. ಕಾಂಟ್ರಾಕ್ಷನ್ ಅಂದ್ರೆ ಹಿಂಗ ಹಿಚ್ಚಗದಂಗ ಆಗ್ತದ. ಆವಾಗ ಗರ್ಭಾಶಯ ತನ್ನ ಒಳಗಿರುವಂತ ಎಲ್ಲಾ ಲೇಯರ್ ಅನ್ನ ಶಟ್ ಡೌನ್ ಮಾಡ್ತದ, ಹೊರಗೆ ಹಾಕ್ತದ. ಅದೇ ಮೆನ್ಸ್ಟ್ರುಯಲ್ ಫ್ಲೋ. ಇದು ಆಗ್ಬೇಕು, ಇದು ನ್ಯಾಚುರಲ್ ಫಿನಾಮಿನಾ. ಆದ್ರೆ ಕೆಲವೊಂದ್ ಸಂದರ್ಭದೊಳಗೆ ಏನಾಗ್ಬಿಡ್ತದ ಅಂದ್ರೆ, ಆ ಪ್ರೋಸ್ಟಾಗ್ಲಾಂಡಿನ್ಸ್ ಎಷ್ಟಾಗ್ಬೇಕು ಅದಕ್ಕಿಂತ ಹೆಚ್ಚು ಪ್ರಮಾಣದೊಳಗೆ ಸಿಕ್ರಿಷನ್ಸ್ ಆಗ್ಬಿಡ್ತಾವ. ಬಹಳಷ್ಟು ಪ್ರೋಸ್ಟಾಗ್ಲಾಂಡಿನ್ ಕೆಮಿಕಲ್ಸ್ ಉತ್ಪತ್ತಿ ಆಯ್ತು ಅಂದ್ರೆ ಅದು ಬಹಳಷ್ಟು ಕಾಂಟ್ರಾಕ್ಷನ್ ಮಾಡ್ತಾವು. ವಿಪರೀತವಾದ ಕಾಂಟ್ರಾಕ್ಷನ್ ಆದ ಕೂಡಲೇ ಅಲ್ಲಿ ಆಟೋಮೆಟಿಕಲಿ ಗರ್ಭಾಶಯ ಬಹಳಷ್ಟು ಸಂಕುಚಿತ ಆಗ್ಬಿಟ್ಟು ಬ್ಲಡ್ ಫ್ಲೋ ಅನ್ನ ಮಾಡೋದ್ರಿಂದ ಹೆಣ್ಮಕ್ಳು ಬಹಳ ಪೇನ್ ಅನ್ನ ಸಫರ್ ಮಾಡ್ತಾರ. ಜೊತೆಗೆ ಕಾಂಟ್ರಾಕ್ಷನ್ ಆಗೋದ್ರಿಂದ ಗರ್ಭಾಶಯಕ್ಕೆ ಬ್ಲಡ್ ಸಪ್ಲೈ ಕಡಿಮೆ ಆಗ್ತದೆ ಮತ್ತು ಆಕ್ಸಿಜನ್ ಸಪ್ಲೈ ಕಡಿಮೆ ಆಗ್ತದೆ. ಅವಾಗ ಆಟೋಮೆಟಿಕಲಿ ಅಂತ ಹೆಣ್ಮಕ್ಳಿಗೆ ಏನೇನ್ ಆಗ್ತದ ಅಂತಂದ್ರೆ, ಒಂದು ಹೊಟ್ಟೆ ನೋವಂತೂ ವಿಪರೀತ ಬರ್ತದ. ಸೆಕೆಂಡ್ ಥಿಂಗ್, ಅವ್ರಿಗೆ ತಲೆನೋವು ಬರ್ತದ. ಅದಕ್ಕೆ ನಾವು ಮೆನ್ಸ್ಟ್ರಲ್ ಮೈಗ್ರೇನ್ ಅಂತ ಹೇಳ್ತೀವಿ. ಇನ್ ಕೆಲವು ಜನರಿಗೆ ಲೂಸ್ ಮೋಷನ್ಸ್ ಆಗ್ತದೆ. ಇನ್ ಕೆಲವು ಮಂದಿಗೆ ವಾಮಿಟಿಂಗ್ ಸೆನ್ಸೇಷನ್ ಬರ್ತದೆ. ಕೆಲವು ಜನರಿಗೆ ಫೀವರ್ ಎಲ್ಲ ಬರ್ತದ. ಆ ಪೇನ್ ಎಷ್ಟಿರ್ತದಪ್ಪ ಅಂದ್ರೆ 3 ದಿನ ಮಲ್ಕೊಂಡೇ ಬಿಡ್ತಾರ ಅವ್ರು, ಎದ್ದೇಳಲಿಕ್ಕೆ ಆಗುದಿಲ್ಲ. ಮಲಗದಲ್ಲೇ ಊಟ, ತಿಂಡಿ, ನೀರು, ನಿದ್ದಿ ಎಲ್ಲ ಅಲ್ಲೇ ಆಗ್ಬೇಕ್ರಿ. ಆ ಲೆವೆಲಿಗೆ ಹೋಗ್ತಾರ. ಕೆಲವು ಜನ ಡ್ರಿಪ್ಸ್ ಎಲ್ಲ ಹಾಕಿಸ್ಕೊಳ್ತಾರೆ. ಸೊ ಇಷ್ಟೆಲ್ಲ ಯಾಕೆ ಆಗ್ತದ ಅಂದ್ರೆ, ಒಂದೇ ಬಹಳಷ್ಟು ಪ್ರೋಸ್ಟಾಗ್ಲಾಂಡಿನ್ಸ್ ಉತ್ಪತ್ತಿ ಆಗೋದು. ಅವು ಯಾಕೆ ಆಗ್ತಾವು ಅನ್ನೋದನ್ನ ಆಮೇಲೆ ನೋಡೋಣ. ಇನ್ನು ಸೆಕೆಂಡ್ ರೀಸನ್ ಏನಿರ್ತದಂದ್ರೆ ಫೈಬ್ರಾಯ್ಡ್ಸ್. ಗರ್ಭಾಶಯದೊಳಗೆ ಕೆಲವೊಂದ್ಸರಿ ಗಂಟುಗಳಾಗಿರ್ತಾವ. ಅಂತ ಸಂದರ್ಭದೊಳಗೂ ಕೂಡ ಹೆಣ್ಮಕ್ಳಿಗೆ ಮುಟ್ಟಾದ ಸಂದರ್ಭದೊಳಗ ಪೇನ್ ಬರ್ತದ. ಆ ಪೇನ್, ಫೈಬ್ರಾಯ್ಡ್ಸ್ ಇತ್ತು ಅಂದ್ರೆ ಪೇನ್ ಹೆಂಗಿರ್ತದಪ್ಪ ಅಂದ್ರೆ, ಒಂದು ಮೈಲ್ಡ್ ಟು ಮಾಡ್ರೇಟ್ ಇರ್ತದೆ. ಅತಿ ಸಿವಿಯರ್ ಶಾರ್ಪ್ ಪೇನ್ ಏನಿರೋದಿಲ್ಲ. ಆದ್ರೆ ಕ್ಲಾಟ್ಸ್ ಎಲ್ಲ ಬ್ಲೀಡಿಂಗ್ ಹೋಗ್ತಿರ್ತದೆ ಮತ್ತು ಬಹಳಷ್ಟು ಬ್ಲೀಡಿಂಗ್ ಆಗ್ತಿರ್ತದೆ ಮತ್ತು ಬಹಳ ಅವಧಿವರೆಗೂ ಆಗ್ತದೆ. 4-5 ದಿವಸಕ್ಕೆ ಅದು ಸೀಸ್ ಆಗುದೇ ಇಲ್ಲ. 10 ದಿವಸ 15 ದಿವಸ ಕೊಟ್ಲೆ ಬ್ಲೀಡಿಂಗ್ ಅನ್ನ ಅವರು ಅನುಭವಿಸ್ತಿರ್ತಾರೆ. ಆಟೋಮೆಟಿಕಲಿ ವೀಕ್ನೆಸ್ ಬರ್ತದ. ಇದು ಕೂಡ ಒಂದ್ ರೀಸನ್. ಇನ್ನೂ ಒಂದ್ ರೀಸನ್ ಅಂದ್ರೆ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಎಂಡೋಮೆಟ್ರಿಯೋಸಿಸ್ ಅಂದ್ರೆ ಏನು? ಈ ಸಂದರ್ಭದೊಳಗ ಗರ್ಭಾಶಯದ ಇನ್ನರ್ ಲೇಯರ್ ಒಳಗ ಗಂಟುಗಳಾದ್ರದ್ನ ಫೈಬ್ರಾಯ್ಡ್ ಅಂತ ಹೇಳ್ತೀವಿ. ಅದು ಹೊರಗಡೆಯಿಂದ ಏನಾದ್ರೂ ಗ್ರೋತ್ ಆಗಿತ್ತು ಅಂತಂದ್ರೆ, ಹೊರಗಡೆಯಿಂದ ಗರ್ಭಾಶಯದ ಲೈನಿಂಗ್ ಹೊರಗಡೆ ಗ್ರೋತ್ ಆಗಿತ್ತು ಅಂದ್ರೆ ಅದಕ್ಕೆ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಆವಾಗ ಪೇನ್ ಬಹಳಷ್ಟು ಶಾರ್ಪ್ ಪೇನ್ ಇರ್ತದೆ. ಬಟ್ ಬ್ಲೀಡಿಂಗ್ ನಾರ್ಮಲ್ ಇರ್ತದೆ. ಹೆಚ್ಚಾಗಿ ಬ್ಲೀಡಿಂಗ್ ನಾರ್ಮಲ್ ಇರ್ತದೆ. ಬಟ್ ವಿಪರೀತವಾದಂತ ನೋವು ಇರ್ತದೆ. ವಾಮಿಟಿಂಗ್ ಸೆನ್ಸೇಷನ್, ವಾಮಿಟ್ ಇವೆಲ್ಲ ಇಂಥ ಸಂದರ್ಭದವರೆಗೂ ಆಗ್ತದೆ. ಅದ್ರ ಜೊತೆ PIDs ಅಂತ ಹೇಳ್ತೀವಿ, ಅಂದ್ರೆ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸಸ್ ಅಂತ ಹೇಳ್ಕೊಂಡು ಪದೇ ಯೂರಿನರಿ ಇನ್ಫೆಕ್ಷನ್ ಆಗ್ತಿತ್ತಂದ್ರೆ ಅಂತ ಸಂದರ್ಭದವರೆಗೂ ಕೂಡ ಈ ಹೆಣ್ಮಕ್ಳು ನೋವನ್ನ ಅನುಭವಿಸ್ತಿರ್ತಾರೆ. ಸೊ ಯಾಕೆ ನಾವು ಯಾವಾಗ ಇಗ್ನೋರ್ ಮಾಡ್ಬೇಕು, ಯಾವಾಗ ಇಗ್ನೋರ್ ಮಾಡಬಾರ್ದು ಅನ್ನೋದನ್ನ ಸಣ್ಣ ಒಂದು ಪ್ರಮಾಣದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಸ್ವಲ್ಪ ಮಟ್ಟಿಗೆ ಪ್ರತಿ ತಿಂಗಳು ಒಂದ್ ಸ್ವಲ್ಪ ನೋವು ಆದಂಗಾಗಿ ಆ ಪೀರಿಯಡ್ಸ್ ಸ್ಟಾರ್ಟ್ ಆಗ್ತಿತ್ತು ಅಂತಂದ್ರೆ ಅದನ್ನೇನು ಅಷ್ಟು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇಟ್ಸ್ ಅ ವೆರಿ ನ್ಯಾಚುರಲ್ ಫೆನಾಮಿನಾ.
ಆದ್ರೆ ಈ ರೀತಿಯಾದಂತ ವಿಪರೀತವಾದಂತ ಶಾರ್ಪ್ ಪೇನು, ಇಷ್ಟೊಂದು ನಿಮ್ಗೆ ಅನಾನುಕೂಲತೆಗಳು ಆಗ್ತಿತ್ತು ಅಂತಂದ್ರೆ, ಮಲಗೇ ಬಿಡ್ಬೇಕಾದಂತ ಪರಿಸ್ಥಿತಿ ಬರ್ತಿತ್ತು ಅಂದ್ರೆ, ಫಸ್ಟ್ ನೀವು ಅದನ್ನ ನಿಮ್ಮ ಸಮೀಪ ಇರುವಂತ ಯಾವ್ದಾದ್ರೂ ಸ್ತ್ರೀ ರೋಗದ ತಜ್ಞರ ಹತ್ರ ನೀವು ಕನ್ಸಲ್ಟ್ ಮಾಡಬೇಕು. ಅಥವಾ ನೀವು ಪ್ಯೂರ್ ಆಯುರ್ವೇದಿಕ್ ಪ್ರಾಕ್ಟೀಸ್ ಮಾಡುವಂತ ಆಯುರ್ವೇದಿಕ್ ಡಾಕ್ಟರ್ಸ್ ಅನ್ನ ಕೂಡ ಕನ್ಸಲ್ಟ್ ಮಾಡಬಹುದು. ಅಲ್ಲಿ ನಾವು ಪ್ರಾಪರ್ ಆಗಿ ಎಕ್ಸಾಮಿನೇಷನ್ ಮಾಡಿ ಅದಕ್ಕೆ ತಕ್ಕ ಒಂದು ರಿಸಲ್ಟ್ ಅನ್ನ ಕೊಡ್ತೀವಿ, ಚಿಕಿತ್ಸೆಯನ್ನ ಮಾಡ್ತೀವಿ. ಇದನ್ನ ನಾವು ಆಯುರ್ವೇದದಲ್ಲಿ ಕಷ್ಟಾರ್ಥವ ಅಂತ ಹೇಳ್ತೀವಿ. ಅಂದ್ರೆ ಡಿಫಿಕಲ್ಟಿ, ಡಿಸ್ಮೆನೋರಿಯಾ, ಪೇನ್ಫುಲ್ ಮೆನಿಸ್ಟ್ರೇಷನ್ ಗೆ ಕಷ್ಟಾರ್ಥವ ಅಂತ ಹೇಳ್ಕೊಂಡು ಅದರಲ್ಲಿ ಸ್ಟಡಿ ಮಾಡ್ತೀವಿ. ಜೊತೆಗೆ ಇದು ಯಾಕಾಗ್ತದಂದ್ರೆ ಇದನ್ನ ಉದಾವೃತ್ತ ವ್ಯಾನಿ ವ್ಯಾಪತ್ ಅಂತನೂ ಕೂಡ ಇದನ್ನ ಸ್ಟಡಿ ಮಾಡ್ತೀವಿ. ನೋಡ್ರಿ, ಈ ರೀತಿ ಎಲ್ಲ ಸಮಸ್ಯೆಗಳು ಬರ್ಲಿಕ್ಕೆ ಕಾರಣ ನಮ್ಮಲ್ಲಿರುವಂತ ಅಪಾನವಾತ ಫಂಕ್ಷನ್ಸ್ ಅಲ್ಲೂ ಆಗುವಂತ ಎಬ್ನಾರ್ಮ್ಯಾಲಿಟಿ ಅಥವಾ ಇಂಬ್ಯಾಲೆನ್ಸ್. ಅಪಾನವಾತ ಅಂದ್ರೆ ಏನು? ನಮ್ಮ ದೇಹದಲ್ಲಿ ಎಲ್ಲರಿಗೂ ಗೊತ್ತಿರುವಂಗ ಪಂಚವಾತಗಳು, ಪ್ರಾಣೋದಾನ, ವ್ಯಾನ, ಸಮಾನ, ಅಪಾನ. ಅಪಾನವಾತದ ಫಂಕ್ಷನ್ಸ್ ಏನೇನು ಅಂತಂದ್ರೆ ಐ ಟೆಲ್ ಯು. ನೋಡ್ರಿ, ಅಪಾನೋ ಅಧೋ ಬುಧ ಮೇಢ್ರ ನಾಭಿ ವೃಷಣೋರ ಸ್ಥಿತ ಶುಕ್ರಾರ್ಥವ ಮೂತ್ರ ಪುರೀಶ ಗರ್ಭ ನಿಷ್ಕ್ರಮಣ ಕರ್ತ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಅಪಾನವಾದದ ಫಂಕ್ಷನ್ಸ್ ಯಾವ್ಯಾವ ಬರ್ತಾವಂದ್ರೆ, ಗುಧ ಏನಲ್ ಏರಿಯಾದಲ್ಲಿ ಅಂದ್ರೆ ಪುರೀಶ ಮಲ ಮೂತ್ರ ವಿಸರ್ಜನೆ ಸರಿಯಾಗಿ ಆಗೋಂಗ್ ನೋಡ್ಕೋಬೇಕು. ಅದ್ರ ಜೊತೆಗೆ ಜೆನೈಟಲ್ ಆರ್ಗನ್ಸ್ ಇಂದ ಸರಿಯಾಗಿ ಒಂದು ಸಿಕ್ರಿಷನ್ಸ್ ಆಗೋ ತರ ನೋಡ್ಕೋಬೇಕು. ಆರ್ತವ ಅಂದ್ರೆ ಮೆನ್ಸ್ಟ್ರಲ್ ಫ್ಲೋ ಸರಿಯಾಗೋಂಗ್ ನೋಡ್ಕೋಬೇಕು. ಇವೆಲ್ಲದ್ರ ಜೊತೆ ಗರ್ಭ ನಿಷ್ಕ್ರಮಣೀಯ ಕ್ರಿಯಾ ಸರಿಯಾದ ರೀತಿಯಲ್ಲಿ ಡೆಲಿವರಿ ಆಗ್ಬೇಕು, ಬೇಬಿ ಡೆಲಿವರಿ ಆಗ್ಬೇಕು. ಯಾರ್ದು ಅಪಾನವಾತ ಫಂಕ್ಷನ್ ಪ್ರಾಪರ್ ಆಗಿರ್ತದ, ಬಾಕಿ ಫ್ಯಾಕ್ಟರ್ಸ್ ಸರಿಯಾಗಿರ್ತಾವ, ಅಂದ್ರೆ ಏಜು ಅವೆಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ಅಂತವ್ರಿಗೆ ನಾರ್ಮಲ್ ಡೆಲಿವರೀಸ್ ಬಹಳ ಈಸಿಯಾಗಿ ಆಗ್ತಾವ. ಓಕೆ, ಈ ರೀತಿಯಾಗಿ ಅಪಾನವಾತದಲ್ಲಿ ಏನಾದ್ರೂ ಇಂಬ್ಯಾಲೆನ್ಸ್ ಆಯ್ತು ಅಂದ್ರೆ ಅದು ಉದಾವರ್ತ ವ್ಯಾನ ವ್ಯಾಪತ್ತ ಆಗ್ತದೆ. ಅಂದ್ರೆ ದಟ್ ಏರ್ ಇಸ್ ಟೇಕನ್ ಅಪ್ವರ್ಡ್. ಅವಾಗ ಆಟೋಮೆಟಿಕಲಿ ಈ ರೀತಿಯಾದಂತ ಸಮಸ್ಯೆಗಳು, ಎಂಡೋಮೆಟ್ರಿಯೋಸಿಸ್ ಆಗೋದಾಗ್ಲಿ ಅಥವಾ ಫೈಬ್ರಾಯ್ಡ್ಸ್ ಆಗೋದಾಗ್ಲಿ. ಫೈಬ್ರಾಯ್ಡ್ಸ್ ಅನ್ನ ನಾವು ಗ್ರಂಥಿಜ ಡಿಸಾರ್ಡರ್ಸ್ ಅಲ್ಲಿ ಸ್ಟಡಿ ಮಾಡ್ತೀವಿ ಆಯುರ್ವೇದದಲ್ಲಿ. ಯಾವಾಗ ಒಬ್ಬ ಮನುಷ್ಯನಲ್ಲಿ ವಾತ ಮತ್ತು ಕಫ ದೋಷಗಳಲ್ಲಿ ಏನಾದ್ರೂ ಇಂಬ್ಯಾಲೆನ್ಸ್ ಆಯ್ತು ಅಂದ್ರೆ ಅಲ್ಲಿ ಗ್ರಂಥಿಜ ಡಿಸಾರ್ಡರ್ಸ್ ಅಥವಾ ಗ್ರಂಥಿ, ಗರ್ಭಾಶಯ ಗ್ರಂಥಿ ಅಥವಾ ಗರ್ಭಾಶಯ ಅರ್ಬುದ ಅಂತ ಹೇಳ್ತೀವಿ. ಅಲ್ಲಿ ಬಿನೈನ್ ಟ್ಯೂಮರ್ಸ್, ಫೈಬ್ರಾಯ್ಡ್ಸ್ ಇರ್ಬೋದು ಅಥವಾ ಕ್ಯಾನ್ಸರ್ಸ್ ಇರ್ಬೋದು. ಆ ರೀತಿಯಾದಂತ ಗ್ರಂಥಿಗಳು ಆಗ್ತಾವ. ಗ್ರಂಥಿ ಅಂದ್ರೆ ಏನು? ಇಟ್ಸ್ ಅ ಗ್ರೋತ್. ಒಂದು ಫೈಬ್ರಾಯ್ಡ್ ಅಂದ್ರೆ ಇಟ್ ಇಸ್ ಎಕ್ಸ್ಟ್ರಾ ಗ್ರೋತ್. ಗ್ರೋತ್ ಎಲ್ಲೇ ದೇಹದಲ್ಲಿ ಎಲ್ಲೇ ಗ್ರೋತ್ ಆಗ್ತದಂತಂದ್ರೆ ಅದಕ್ಕೆ ರೀಸನ್ ವಾತದಲ್ಲಿ ಆಗುವಂತಹ ಇಂಬ್ಯಾಲೆನ್ಸ್. ವಾತ ಇಸ್ ಅ ಮೇನ್ ರೀಸನ್ ಫಾರ್ ದ ಡಿವಿಷನ್ಸ್, ಸೆಲ್ ಫಂಕ್ಷನ್, ಸೆಲ್ ಡಿವಿಷನ್ಸ್. ಇವೆಲ್ಲದ್ರೊಳಗೂ ಏನಾದ್ರೂ ಅಬ್ನಾರ್ಮ್ಯಾಲಿಟಿ ಆಯ್ತು ಅಂದ್ರೆ, ಉದಾಹರಣೆಗೆ 1 ಸೆಲ್ ಇದ್ದದ್ದು 2 ಸೆಲ್ ಆಗ್ಬೇಕು, 2 ಇದ್ದದ್ದು 4 ಜೀವಕೋಶಗಳು, 4 ಇದ್ದದ್ದು 8 ಆಗ್ಬೇಕು. ಯಾವ ರೀತಿಯಾಗಿ ಸೆಲ್ಸ್ ರೀಜನರೇಷನ್ ಆಗ್ತಿರ್ತಾವೋ ಅದೇ ರೀತಿಯಾಗಿ ಸೆಲ್ಸ್ ಡೆತ್ ಕೂಡ ಆಗ್ಬೇಕು. ಅವಾಗ್ಲೇ ನಮ್ ಜೀವನ ನಡೀತಾ ಇರ್ತದೆ. ಅದು ಬಿಟ್ಟು 1 ಸೆಲ್ ಇದ್ದದ್ದು 4 ಸೆಲ್ ಆಗ್ಬೇಕು ಅಥವಾ 2 ಸೆಲ್ ಆಗ್ಬೇಕು, ಅದು ಒಂದು ರಿದಮ್ ಇರ್ತದೆ. ಅದಕ್ಕೆ ನಾ ಹೇಳಿದೆ ಬಯೋಲಾಜಿಕಲ್ ಕ್ಲಾಕ್ ಬಹಳ ಇಂಪಾರ್ಟೆಂಟ್. ನಮ್ಮ ಬಯೋಲಾಜಿಕಲ್ ಕ್ಲಾಕ್ ಪ್ರಕಾರ ಅದಕ್ಕೊಂದು ರಿದಮ್ ಇರ್ತದ. 1 ಜೀವಕೋಶ ಅದು ವಿಭಜನೆಯಾಗಿ 2 ಆಗ್ಬೇಕು, 2 4 ಆಗ್ಬೇಕು. ಬಟ್ ಇಫ್ ದರ್ ಈಸ್ ಇಂಬ್ಯಾಲೆನ್ಸ್ ಇನ್ ದ ವಾಟರ್, 1 ಜೀವಕೋಶ ಸಡನ್ ಆಗಿ 8 ಆಯ್ತು, 8 20 ಆಯ್ತು, 20 50 ಆಯ್ತು, ರ್ಯಾಂಡಮ್ ಆಗಿ ಮಲ್ಟಿಪ್ಲಿಕೇಶನ್ ಆಯ್ತು ಅಂದ್ರೆ ಅಲ್ಲಿ ಒಂದು ಗ್ರಂಥಿ ಅಥವಾ ಒಂದು ಟ್ಯೂಮರ್ ಅಥವಾ ಗ್ರೋತ್ ಡೆವಲಪ್ಮೆಂಟ್ ಆಗ್ತದೆ. ಸೊ ಇಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ ವಾತ ಮತ್ತು ಕಫಜ ಅಬ್ನಾರ್ಮ್ಯಾಲಿಟಿಯಿಂದ, ಇಂಬ್ಯಾಲೆನ್ಸ್ ನಿಂದ ಯುಟ್ರೈನ್ ಫೈಬ್ರಾಯ್ಡ್ಸ್ ಆಗ್ತಾವು ಮತ್ತು ಎಂಡೋಮೆಟ್ರಿಯೋಸಿಸ್ ಅಂತ ಸಮಸ್ಯೆಗಳು ಉತ್ಪತ್ತಿ ಆಗ್ತಾವು. ಇಂಥ ಸಮಸ್ಯೆಗಳು ಬಂದಾಗ ವಿಪರೀತವಾದಂತ ನೋವು ಇರ್ತದೆ, ಬಹಳಷ್ಟು ನೋವು ಇರ್ತದ್ರಿ. ಸೊ ಹಾಗಾದ್ರೆ ಇದನ್ನ ಅಲ್ಪ ಪ್ರಮಾಣದಲ್ಲಿ ಇದ್ದಾಗ ಇದನ್ನ ಇಗ್ನೋರ್ ಮಾಡ್ಬೋದು. ಬಹಳ ಇತ್ತು ಅಂತಂದ್ರೆ ನೀವು ಇದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೇಬೇಕಾಗ್ತದ. ಇನ್ನು ನಾನು ಫಸ್ಟ್ ಹೇಳ್ದಂಗ ಪ್ರೋಸ್ಟಾಗ್ಲಾಂಡಿನ್ಸ್ ಯಾಕೆ ಹೆಚ್ಚಿಗೆ ಸಿಕ್ರಿಷನ್ಸ್ ಆಗ್ತಾವು, ಆ ಕೆಮಿಕಲ್ಸ್ ಯಾಕೆ ಹೆಚ್ಚಿಗೆ ಸಿಕ್ರಿಷನ್ಸ್ ಆಗ್ತಾವು ಅಂದ್ರೆ ಅದಕ್ಕೆ ಮೇನ್ ರೀಸನ್ ಸ್ಟ್ರೆಸ್. ಅಗೇನ್ ಅಲ್ಲಿಗೆ ಬರ್ತದ್ರಿ, ಎಲ್ಲಿ ಹೋಗಿದೆ ಅಂದ್ರೆ ಅಲ್ಲಿಗೆ ಬಂದೆ ಅನ್ನುವಂಗ ಸ್ಟ್ರೆಸ್. ಅತಿಯಾದಂತ ನೀವು ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ, ಲ್ಯಾಕ್ ಆಫ್ ಆಕ್ಟಿವಿಟೀಸ್ ಇರೋದ್ರಿಂದ, ಲ್ಯಾಕ್ ಆಫ್ ಸ್ಲೀಪ್ ಆಗೋದ್ರಿಂದ, ಲ್ಯಾಕ್ ಆಫ್ ಹೈಡ್ರೇಷನ್ ಆಗೋದ್ರಿಂದ ದೇಹದೊಳಗ ಪ್ರೋಸ್ಟಾಗ್ಲಾಂಡಿನ್ಸ್ ಹೆಚ್ಚಿಗೆ ಉತ್ಪತ್ತಿ ಆಗ್ತಾವ. ಅವಾಗ ಹುಡುಗಿಯರ್ ನೋಡಿರಿ ನೀವು 3 ದಿವ್ಸ ಹೊಟ್ಟೆ ಇಟ್ಕೊಂಡು ಸುಮ್ಮನೆ ಕುತ್ಕೊಂಡ್ಬಿಡ್ತಾರ. ಇನ್ಫ್ಯಾಕ್ಟ್ ಅವ್ರಿಗೆ ಸುಮ್ಮನೆ ಕುಂತ್ಕೊಂಡಾಗ ಆರಾಮ್ ಅನಿಸ್ತದ ಅಂತ ಅವ್ರ ಫೀಲಿಂಗ್ ಇರ್ತದ. ಬಟ್ ಇದು ಹೆಂಗಿರ್ತದಂದ್ರೆ ನೀವು ಅಂತ ಟೈಮ್ ಒಳಗೆ ಸ್ವಲ್ಪ
ಬಾಡಿಯನ್ನ ಮೊಬೈಲ್ ಮಾಡಬೇಕು, ಅಂದ್ರೆ ನೀವು ಮೂವ್ಮೆಂಟ್ಸ್ ಮಾಡಬೇಕು, ಆಕ್ಟಿವಿಟೀಸ್ ಹೆಚ್ಚಿಗೆ ಮಾಡ್ಕೋಬೇಕು. ಆಟೋಮೆಟಿಕಲಿ ನಿಮ್ಮ ಸ್ಟ್ರೆಸ್ ಹಾರ್ಮೋನ್ಸ್ ಕಡಿಮೆ ಆಗ್ತವೆ, ಪ್ರೋಸ್ಟಾಗ್ಲಾಂಡಿನ್ ಸೆಕ್ರೇಷನ್ ಕಡಿಮೆ ಆಗ್ತದೆ, ಅವಾಗ ಪೇನ್ ಕಡಿಮೆ ಆಗ್ತದೆ. ಬಟ್ ಅದನ್ನ ಕೇಳಂಗಿಲ್ಲ, ಬಿಕಾಸ್ ಅವ್ರು ತಡ್ಕೊಳಕ್ ಆಗ್ತಿರಂಗಿಲ್ಲ. ಸೊ ಇದನ್ನ ನಾವು ಸರಿಯಾಗಿ ನಮ್ಮಲ್ಲಿ ನಾವು ಬಂದಾಗ ಏನ್ ಮಾಡ್ತೀವಿ, ವಾತ ಶಮನವನ್ನ ಮಾಡೋದ್ರ ಮುಖಾಂತರವಾಗಿ ಮತ್ತು ಕಫ ಲೇಖನ ಮಾಡೋದ್ರ ಮುಖಾಂತರವಾಗಿ, ಅಲ್ಲದೆ ನಾವು ಬಸ್ತಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ವಾತವನ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡೋ ಮುಖಾಂತರವಾಗಿ, ಪಿತ್ತ ವಿರೇಚನವನ್ನ ಮಾಡೋದ್ರ ಮುಖಾಂತರವಾಗಿ ಅಪಾನವಾತ ಫಂಕ್ಷನ್ ಅನ್ನ ನಾವು ಸೆಟಲ್ ಮಾಡ್ತೀವಿ ಅಥವಾ ಬ್ಯಾಲೆನ್ಸ್ ಮಾಡ್ತೀವಿ. ಆವಾಗ ಎಷ್ಟೋ ಜನರಿಗೆ ಶ್ರೋತೋ ಅವರೋಧ ಇದ್ದಂಥದ್ದು ಶ್ರೋತೋ ಶೋಧನ ಆಗಿ ಸರಿಯಾದ ರೀತಿಯಲ್ಲಿ ಅಪಾನವಾತ ಫಂಕ್ಷನ್ ಸರಿಯಾಗ್ಲಿಕ್ಕೆ ಶುರು ಆಗ್ತದೆ. ಯುಟ್ರೈನ್ ಫಂಕ್ಷನ್ ಅನ್ನ, ಗರ್ಭಾಶಯದ ಕೆಲಸವನ್ನ ನಾವು ಎನ್ಹಾನ್ಸ್ ಮಾಡ್ತೀವಿ. ಯುಟ್ರೈನ್ ಫಂಕ್ಷನ್ಸ್ ಅದ್ರದ್ದು ಕೆಪಾಸಿಟಿ ಎನ್ಹಾನ್ಸ್ ಮಾಡೋದ್ರಿಂದ ಸರಿಯಾದ ರೀತಿಯ ಓವ್ಯುಲೇಷನ್, ಈ ರೀತಿಯಾಗಿ ಗರ್ಭಾಶಯದ ಫಂಕ್ಷನ್ಸ್ ಅನ್ನ ನಾವು ಬ್ಯಾಲೆನ್ಸ್ ಮಾಡೋದ್ರ ಮುಖಾಂತರ ಎಷ್ಟೋ ರಿಸಲ್ಟ್, ಒಳ್ಳೆ ರಿಸಲ್ಟ್ ಅನ್ನ ನಾವು ಕೊಡ್ತೀವಿ. ಮತ್ತೆ ಇವನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈ ರೀತಿ ಡಿಸ್ಮೆನೋರಿಯಾ ಅಥವಾ ಪೇನ್ಫುಲ್ ಮೆನ್ಸ್ಟ್ರೇಷನ್ ಆಗ್ತಿತ್ತು ಅಂದ್ರೆ ಇವ್ನ ಪ್ರಾಪರ್ ಆಗಿ ನೀವು ರೂಲ್ ಔಟ್ ಮಾಡದೆ ಹೋದ್ರೆ ಮುಂದೆ ಇನ್ಫರ್ಟಿಲಿಟಿ ಆಗ್ಬೋದು, ಬೇರೆ ಯಾವುದೇ ರೀತಿಯ ಸಮಸ್ಯೆಗಳು ಆಗ್ಬಹುದು. ಮತ್ತು ಬಹಳ ಜನ ಏನ್ ಅನ್ಕೊಂತಾರಂದ್ರೆ ಇಷ್ಟು ಪೇನ್ಫುಲ್ ತಿಂಗಳು ಮುಟ್ಟಾಗ್ತಿತ್ತು ಅಂತಂದ್ರೆ ಒಂದ್ ಮಗು ಆಯ್ತಂದ್ರೆ ಅದನ್ನ ಗರ್ಭಾಶಯ ಒಗಿಸ್ಬಿಡ್ತೀವ್ರಿ, ಬಹಳ ಸಾಕಾಗ್ಯದ ನಮ್ಗೆ ಇದ್ರದಂತಾರ. ಹಂಗಲ್ಲ, ಗರ್ಭಾಶಯದ ಕೆಲಸ ಕೇವಲ ಮಕ್ಕಳು ಹೆರೋದಲ್ಲ, ನಮ್ಮ ದೇಹದ ಪೂರ್ಣ ಪ್ರಮಾಣದ ಸ್ಕೆಲೆಟಲ್ ಸಿಸ್ಟಮ್ ಅನ್ನ ಗಟ್ಟಿಯಾಗಿ ಇಡೋದು ಗರ್ಭಾಶಯ ಕೆಲಸ ಮಾಡ್ತದ. ಅದಕ್ಕೋಸ್ಕರ ಈ ಹಿಸ್ಟೆಕ್ಟಮಿ ಮಾಡಿಸ್ಕೊಂಡ್ಬಿಡ್ತೀವಿ, ಗರ್ಭಾಶಯ ತೆಗೆಸ್ಕೊಂಡ್ಬಿಡ್ತೀವಿ ಅನ್ನೋದ್ ಕಡೆ ಹೋಗಕ್ ಹೋಗ್ಬೇಡ್ರಿ. ಇಲ್ಲಿ ಏನ್ ಸಮಸ್ಯೆ ಆಗ್ಯದ ಅದನ್ನ ನೀವು ಸರಿ ಮಾಡ್ಕೊಡ್ದ್ರ ಕಡೆ ಗಮನವನ್ನ ಕೊಡ್ಬೇಕು. ಅದರಲ್ಲಿ ನೀವು ನಮ್ಮ ಸಿಸ್ಟಮ್ ಇಂದ ನಿಮ್ಗೆ ಒಳ್ಳೆ ಟ್ರೀಟ್ಮೆಂಟ್ ಬರ್ತಿತ್ತು ಅಂದ್ರೆ ಅದನ್ನ ಕೊಡ್ತೀವಿ. ಇಲ್ಲ ಅಂತಂದ್ರೆ ನೀವು ಸರ್ಜರಿಯ ಹೆಲ್ಪ್ ಅನ್ನು ತಗೊಂಡು ಕೂಡ ಇವೆಲ್ಲ ಫೈಬ್ರಾಯ್ಡ್ಸ್ ಮತ್ತು ಎಂಡೋಮೆಟ್ರಿಯೋಸಿಸ್ ಇದ್ರೆ ಅಥವಾ ಅಡಿನೋಮಯೋಸಿಸ್ ಇತ್ತಂದ್ರೆ ಅವುಗಳಿಂದ ನೀವು ಮುಕ್ತಿಯನ್ನ ಪಡೆದು ಈ ಪೇನ್ಫುಲ್ ಮೆನ್ಸ್ಟ್ರುಯೇಷನ್ ಇಂದ ಮುಕ್ತಿ ಪಡ್ಕೋಬಹುದು. ಆರಾಮಾಗಿ ಲೈಫ್ ಅನ್ನ ನಡೆಸ್ರಿ. ಕೆಲವೊಂದು ವಿಷಯಗಳನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ಎಲ್ಲಾ ವಿಷಯಗಳನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ಎಲ್ಲಾರ್ದು ಕಾಂಪ್ರಮೈಸ್ ಆಗ್ಬಾರ್ದು. ನಾ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ನೀವು ನೋಡಿಲ್ಲ ಅಂದ್ರೆ ನೋಡ್ರಿ. ತಲೆಗಿನ ಕೂದಲು ಬೆಳ್ಳಗಾತಂದ್ರೆ ಭಯಂಕರ ಟೆನ್ಷನ್ ತಗೊಂಡು ಅದಕ್ಕೆ ಏನ್ ಸುಣ್ಣ ಬಣ್ಣ ಮಾಡ್ಕೊಂಡು 500-600 ರೂಪಾಯಿ ಖರ್ಚು ಮಾಡ್ತೇವೆ. ಆದ್ರೆ ಈ ರೀತಿಯಾಗಿ ತಿಂಗಳು ಮುಟ್ಟು ಬರೋ ಸಂದರ್ಭದಲ್ಲಿ ಬಹಳ ನೋವಿತ್ತು ಅಂತಂದ್ರೆ ಸುಮ್ಮನೆ ಒಂದು ಪೇನ್ ಕಿಲ್ಲರ್ ತಗೊಂಡು ಮಲ್ಕೊಂಡ್ಬಿಡೋದು ಅದಲ್ಲ. ನೀವ್ ಅದನ್ನ ರೂಲ್ ಔಟ್ ಮಾಡ್ಕೋಬೇಕು, ವೆದರ್ ಇಟ್ ಈಸ್ ಅ ನಾರ್ಮಲ್ ಆರ್ ಎಬ್ನಾರ್ಮಲ್ ಇತ್ತು ಅಂತಂದ್ರೆ ಮೊದಲು ಅದನ್ನ ಸರಿ ಮಾಡ್ಕೊಳ್ಬೇಕು. ಸಿಸ್ಟಮ್ ಯಾವುದೇ ಇರಲಿ, ಸರಿಯಾದ ಡಾಕ್ಟರ್ಸ್ ನೀವು ಕನ್ಸಲ್ಟ್ ಮಾಡಿದಾಗ ನಾವು ನಮ್ಮ ಕೆಪಾಸಿಟಿ ತಕ್ಕಂತೆ ಅದಕ್ಕೆ ಒಳ್ಳೆ ಚಿಕಿತ್ಸೆಯನ್ನ ಕೊಡ್ತೀವಿ. ಸರಿಯಾದಂತ ರೀತಿಯಲ್ಲಿ ನೀವು ಅದನ್ನ ಲೈಫ್ ಅನ್ನ ನಡೆಸಬೇಕು, ಲೈಫ್ ಎಂಜಾಯ್ ಮಾಡ್ಬೇಕು. ಮತ್ತು ನಾನ್ ಕೊಡ್ತಾ ಇರುವಂತ ಮಾಹಿತಿ ನಿಮ್ಗೆ ಸರಿ ಅನ್ಸಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್. ನೋಡ್ರಿ, ನಾವು ಡೈಲಿ ಪ್ರಿಸ್ಕ್ರೈಬ್ ಮಾಡಿ ಪ್ರಿಸ್ಕ್ರಿಪ್ಷನ್ ಅಂತ ಬರ್ತದ. ಪ್ಲೀಸ್ ಇದನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ, so that I can bring more and more productive, authentic informations to you on my channel. Okay, thank you all.